ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ಎಣ್ಣೆಗಾಯಿಗೆ ಏನೇನು ತಗೊಂಡಿದ್ದೀನಿ ಅಂದರೆ, ನಾನಿಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕದೊಂದು ಈರುಳ್ಳಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟು ರುಬ್ಕೊಬರ್ತೀನಿ. ನಾನು ರುಬ್ಕೊಂಡು ಎಣ್ಣೆಗಾಯಿಗೆ ಒಗ್ಗರಣೆ ಕೊಡ್ತೀನಿ. ಇಲ್ಲಿ ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಆ್ಯಡ್ ಮಾಡ್ತೀನಿ. ನಾನು ಒಂದು ತೊಳೆ ನೋಡಿ ಇಷ್ಟು ಹಾಕಿದ್ದೀನಿ ಹುಣಸೆಹಣ್ಣು. ಇಷ್ಟು ಹುಣಸೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 5 ಹಸಿಮೆಣ್ಸಿನ್ಕಾಯಿ. ಇದು ಬದನೆಕಾಯಿ ಎಣ್ಣೆಗಾಯಿಗೆ ನಾನು ರುಬ್ಕೊಳ್ತಿರೋ ಮಸಾಲೆ. ಫ್ರೆಂಡ್ಸ್ ನೋಡಿ, ಎಣ್ಣೆಗಾಯಿ ಸಾಂಬಾರಿಗೆ ನಾನು ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಎಷ್ಟು ಹಾಕಿದ್ದೀನಿ ಎಣ್ಣೆನ? 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಟೀ ಸ್ಪೂನಲ್ಲಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ನಾನು ಬದನೆಕಾಯಿ ಹಾಕ್ತೀನಿ. ಸಾಸಿವೆ ಸಿಡಿತಾ ಇದೆ, ಈಗ ಬದನೆಕಾಯಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬದನೆಕಾಯಿ ಹಾಕಿದ್ದೀನಿ, ಬದನೆಕಾಯಿ ಕೈಯಾಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ. ನಾನು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕೊಂಡ್ಸಲ ಕೈಯಾಡಬೇಕು. ಇದನ್ನು ಉಪ್ಪು ಎಲ್ಲ ಬದನೆಕಾಯಿ ಒಳಗೆ ಇಳ್ಕೋಬೇಕು ಫ್ರೆಂಡ್ಸ್. ನೀರು ಬಿಟ್ಕೊಳ್ಳುತ್ತಲ್ವ, ನೀವು ಬದನೆಕಾಯಿ ಎಣ್ಣೆಗೆ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಅದು ತಕ್ಷಣ ತಿಳ್ಕೊಳ್ಳುತ್ತೆ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ತಿದ್ದೀನಿ. ನೋಡಿ, ಇಷ್ಟು ಅರಿಶಿನ ಹಾಕ್ತಿದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ನೋಡಿ, ಇಲ್ಲಿ 3/4 ಸ್ಪೂನ್ ತಗೊಂಡಿದ್ದೀನಿ. ಇನ್ನೊಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ಈಗ ಇದನ್ನು ನೀಟಾಗಿ ಕೈಯಾಡಬೇಕು. ಈ ಉಪ್ಪು ಖಾರ ಏನು ಹಾಕಿರ್ತೀನಲ್ಲ, ಬದನೆಕಾಯಿ ಎಣ್ಣೆಗಾಯಿಗೆ ಖಾರ ತುಂಬ್ತಾರಲ್ಲ ಫ್ರೆಂಡ್ಸ್, ಇದು ಹೀಗೆ ಉಪ್ಪು ಖಾರ ಹಾಕಿದ್ರೆ ನೀಟಾಗಿ ಇಳ್ಕೊಳ್ಳುತ್ತೆ. ನಾನು ಸಣ್ಣದಾಗಿ ಹಚ್ಚಿರ್ತೀನಿ ಬದನೆಕಾಯಿ ಹೋಳು. ನೋಡಿ ಯಾವ ಥರ ಹಚ್ಚಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಚಿಕ್ಕದಾಗಿರುತ್ತೆ. ಒಂದು ಬದನೆಕಾಯಲ್ಲಿ 8 ಪೀಸ್ ಮಾಡಿರ್ತೀನಿ ನಾನು. ನೋಡಿ, ಇದು ನೀಟಾಗಿ ಇಳ್ಕೊಳ್ಳುತ್ತೆ. ಮತ್ತು ಎಣ್ಣೆಲೆ ಸುಮಾರು 3/4% ಬೆಂದಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಏನು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕಿ ಚೆನ್ನಾಗಿ ಕೈಯಾಡ್ತೀನಿ. ಸ್ವಲ್ಪ 1-2 ತೊಳೆ ಹುಣಸೆಹಣ್ಣು ತಗೊಂಡಿದ್ದೀನಿ ನಾನು ಎಣ್ಣೆಗಾಯಿಗೆ. ಚೆನ್ನಾಗಿ ಕೈಯಾಡ್ತಿದ್ದೀನಿ. ನೋಡಿ, ಮಸಾಲೆ ಹಾಕಿದ ಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಪೂರ್ತಿ ಚೆನ್ನಾಗಿ ತಿರುಗಬೇಕು. ಅದನ್ನು ಚೆನ್ನಾಗಿ ಕೈಯಾಡಿಸ್ತಿದ್ದೀನಿ. ಟೊಮೊಟೊ ಇದರಲ್ಲಿ ಮೆತ್ತಗಾಗುತ್ತೆ. ನೋಡಿ, ನಾನು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅದಕ್ಕಿದೆ ಈಗ ನಾನು ನೋಡಿ ಇಷ್ಟು ತೆಂಗಿನ ತುರಿ, 1/4 ಸ್ಪೂನು ಗಸಗಸೆ ರುಬ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಅದಕ್ಕೆ ಬೆಂದಿದೆ ಅಂದರೆ ಈಗ 50% ಬೆಂದಿದೆ. ಇನ್ನು 25% ಹೀಗೆ ಎಣ್ಣೆಲಿ ಬೇಯಬೇಕದು. ಈಗ ನೋಡಿ, ನಾನು ಕಾಯಿ ರುಬ್ಕೊಂಡಿದ್ದೀನಿ, ನೈಸಾಗಿ ರುಬ್ಕೋಬೇಕು. ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ, ರುಬ್ಬಿರೋ ಕಾಯಿ. ಇದನ್ನು ಒಂಚೂರು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಜಾರ್ ತೊಳೆದು ಹಾಕ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಆಗಿದೆ. ಇಷ್ಟು ತಿಳಿ ಇದೆ ನೋಡಿ. ಇದು ನೀಟಾಗಿ ಡ್ರೈ ಆಗುತ್ತೆ. ಈಗ ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ಪೂರಿಗೆ
ಪ್ರತಿಯೊಂದಕ್ಕೂ ಇದು ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಈ ಎಣ್ಗಾಯಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ. ಸಾಕು ಫ್ರೆಂಡ್ಸ್, ಅರ್ಧ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿದ್ರೆ ಸಾಕು. ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ, ಅಡ್ಜಸ್ಟ್ ಆಗುತ್ತೆ, ಸಾಕಾಗುತ್ತೆ ಅಷ್ಟು. ನೋಡಿ ಫ್ರೆಂಡ್ಸ್, ಎಣ್ಣೆಗಾಯಿ ಈ ಥರ ಬಂದಿದೆ ನೋಡಿ. ಕೈ ಆಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ಎಣ್ಣೆಗಾಯಿ. ರೊಟ್ಟಿ ಆ ಕಡೆ ರಾಗಿ ರೊಟ್ಟಿ ಬೇಯ್ತಾ ಇದೆ. ರಾಗಿ ರೊಟ್ಟಿದು ನೆಕ್ಸ್ಟು ಎಪಿಸೋಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಈಗ ಸರ್ವ್ ಮಾಡೋ ಟೈಮು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ರುಚಿಕರವಾದ ಆರೋಗ್ಯಕರವಾದ ರೊಟ್ಟಿ ಎಣ್ಗಾಯಿ ರೆಡಿ ಇದೆ ಫ್ರೆಂಡ್ಸ್. ಒಂದು ಸಲ ನಿಮ್ಮ ಮನೇಲಿ ನೀವು ಅದನ್ನು ಟ್ರೈ ಮಾಡಿ ನೋಡಿ, ಎಷ್ಟು ರುಚಿ ಅನಿಸುತ್ತೆ. ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ ಎಣ್ಗಾಯಿ ಸಾಂಬಾರಂತೂ ತುಂಬ ಸೂಪರಾಗಿ ಬರುತ್ತೆ. ನಾನೇನು ಮಾಡಿದ್ದೀನಲ್ಲ ಅದೇ ಥರವಾಗಿ ಮಾಡ್ತಾ ಹೋಗಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ರೊಟ್ಟಿ ಎಣ್ಗಾಯಿ ಸವಿಯಲು ಸಿದ್ಧ ಫ್ರೆಂಡ್ಸ್. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.